ನಮಸ್ಕಾರ ಸ್ನೇಹಿತರೆ, ಭಾರತೀಯ ಸನಾತನ ಧರ್ಮ ಎನ್ನುವುದು ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಯುತವಾದದ್ದು. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳಂತಹ ಮಹಾನ್ ಕಾವ್ಯಗಳು ಮನುಷ್ಯನ ಹುಟ್ಟಿನಿಂದ ಹಿಡಿದು ಆತ ಸಾಯುವವರೆಗೆ ಆತನ ನಡತೆ, ವ್ಯಕ್ತಿತ್ವ, ಆಸೆ ಆಕಾಂಕ್ಷೆಗಳು ಹೀಗೆ ಹಲವು ವಿಷಯಗಳ ಬಗ್ಗೆ ಅರಿವನ್ನು ನೀಡುತ್ತವೆ. ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಶ್ರೀರಾಮ ಅಂದರೆ ವಿಷ್ಣುವಿನ 7ನೇ ಅವತಾರ ದಶರಥನ ಮಗನಾಗಿ ತ್ರೇತಾಯುಗದಲ್ಲಿ ಜನಿಸ್ತಾನೆ. ಒಬ್ಬ ರಾಜ ಹೇಗೆ ಆಡಳಿತವನ್ನು ನಡೆಸಬೇಕು ಹಾಗೂ ಆತನ ಜೀವನವೆಂಬುದು ಹೇಗಿರಬೇಕೆಂದು ಶ್ರೀರಾಮನು ತನ್ನ ಸಾಮಾನ್ಯ ಜೀವನವನ್ನು ನಡೆಸಿ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ. ಇಂದಿನ ಕಾಲದಲ್ಲಿ ಕೆಲವು ಜನರ ತಲೆ ಮೇಲೆ ಕಿರೀಟ ಬಂದರೆ ಸಾಕು, ತಾನೇ ಸರ್ವಶ್ರೇಷ್ಠನೆಂಬ ಗರ್ವ ತಾಂಡವವಾಡುತ್ತದೆ. ಅಷ್ಟೇ ಅಲ್ಲದೆ ಹೆಚ್ಚು ಹೆಚ್ಚು ಆಸೆ ಆಕಾಂಕ್ಷೆಗಳು ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ. ಆದರೆ ಶ್ರೀರಾಮ ತಾನು ಸ್ವತಃ ದೇವರು ಎಂದು ತಿಳಿದಿದ್ದರೂ ಆತ ಯಾರಲ್ಲಿಯೂ ಅದನ್ನು ಹೇಳಿಕೊಳ್ಳಲಿಲ್ಲ. ಹಾಗೂ ಆತ ಮನಸ್ಸು ಮಾಡಿದ್ದರೆ ಏನನ್ನು ಬೇಕಾದರೂ ಪಡೆಯಬಹುದಾಗಿತ್ತು. ಆದರೆ ಆತನ ಮನಸ್ಸು ಕೇವಲ ಒಳ್ಳೆಯ ಕೆಲಸ, ಒಳ್ಳೆಯ ನಡತೆ, ಪ್ರೀತಿ ಭಾವನೆಯ ಮೇಲಿತ್ತು. ಶ್ರೀರಾಮ ಭೂಮಿಯ ಮೇಲಿದ್ದ ಒಂದೊಂದು ಗಳಿಗೆಯಲ್ಲೂ ಆತ ಮನುಷ್ಯ ಕುಲಕ್ಕೆ ಒಂದೊಂದು ಸಂದೇಶವನ್ನು ನೀಡಿ ಹೋಗ್ತಾನೆ. ಸ್ನೇಹಿತರೆ, ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹಲವು ಸಂಗತಿಗಳನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. 22/1/2024 ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾನವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಇಡೀ ಜಗತ್ತೇ ತಿರುಗಿ ನೋಡುವಂತೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಪೂರ್ಣ ರೂಪದೆಡೆಗೆ ಸಾಗುತ್ತಿದೆ. ರಾಮಾಯಣದಲ್ಲಿ ರಾಮನು ಹಲವು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ್ದ ಎಂದು ನಾವೆಲ್ಲ ಕೇಳಿದ್ದೇವೆ. ಅಂತೆಯೇ ರಾಮ ಮಂದಿರಕ್ಕೋಸ್ಕರ ಭಾರತೀಯ ರಾಮ ಭಕ್ತರು ಕೂಡ ಹಲವು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳೋದಾದರೆ ನಾವು ಸುಮಾರು ವರ್ಷಗಳ ಹಿಂದೆ ಹೋಗಬೇಕಾಗುತ್ತದೆ. ಅದು 1527ನೇ ಇಸ್ವಿ. ಅಂದಿನ ಕಾಲದಲ್ಲಿ ಮೊಘಲ್ ಆಳ್ವಿಕೆ ನಡೆಯುತ್ತಿತ್ತು. ಮೊಘಲರು ಯಾವುದಾದರೂ ರಾಜ್ಯಕ್ಕೆ ದಂಡೆತ್ತಿ ಹೋದರೆ ಅಲ್ಲಿರುವ ಸ್ಮಾರಕಗಳು, ವಾಸ್ತುಶಿಲ್ಪಗಳು ಹಾಗೂ ದೇವಾಲಯಗಳನ್ನು ಕೆಡವಿ ಹಾಕಿ ಮಸೀದಿಗಳ ನಿರ್ಮಾಣವನ್ನು ಮಾಡುತ್ತಿದ್ದರು. ಮೊಘಲ್ ಅರಸನಾದ ಬಾಬರ್ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿನ ಪುರಾತನ ರಾಮ ಮಂದಿರವನ್ನು ಕೆಡವಿ ಹಾಕಲು ಹೇಳುತ್ತಾನೆ. ಹಾಗೆಯೇ 1528ರಲ್ಲಿ ಕೆಡವಿ ಹಾಕಿದ ಅದೇ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಗುತ್ತದೆ. ಈ ಮಸೀದಿಯನ್ನು ಬಾಬರ್ ಕಟ್ಟಿಸಿದ್ದಕ್ಕಾಗಿ ಅದಕ್ಕೆ ಬಾಬರ್ನ ಹೆಸರನ್ನು ಇಡಲಾಗುತ್ತದೆ. ಬಾಬರ್ನ ಹೆಸರನ್ನು ಸ್ವಲ್ಪ ಬದಲಾಯಿಸಿ ಬಾಬ್ರಿ ಮಸೀದಿ ಎಂದು ಹೆಸರಿಡ್ತಾರೆ. ಈ ಕಾರಣದಿಂದಾಗಿ ಹಿಂದೂಗಳು ಹಾಗೂ ಮುಸ್ಲಿಮರಲ್ಲಿ ಕಲಹಗಳು ಪ್ರಾರಂಭವಾಗುತ್ತವೆ. ನಂತರ ಅದೇ ದೊಡ್ಡದಾಗಿ ಮುಂದುವರಿಯುತ್ತದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಹಿಂದೂಗಳು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಕಟ್ಟುವುದಕ್ಕಿಂತ ಮೊದಲು ರಾಮ ಮಂದಿರ ಇತ್ತೆಂದು, ಆ ಜಾಗವನ್ನು ನಮಗೆ ಪುನಃ ಹಿಂದಿರುಗಿಸಬೇಕೆಂದು ಕೋರ್ಟ್ಗೆ ಒಂದು ಪತ್ರವನ್ನು ಕಳುಹಿಸುತ್ತಾರೆ. ಆದರೆ ಅಂದಿನ ಬ್ರಿಟಿಷ್ ಸರ್ಕಾರ ಅದನ್ನು ನಿರಾಕರಿಸುತ್ತದೆ. 1857ರಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಗಲಭೆಗಳು ನಡೆಯುತ್ತದೆ. ಇಲ್ಲಿ ಹಿಂದೂಗಳು ಬಾಬ್ರಿ ಮಸೀದಿಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಹಾಗೆ ಅಲ್ಲಿ ರಾಮ ಮತ್ತು ಸೀತೆಯ ವಿಗ್ರಹವನ್ನು ಇಟ್ಟು ಬರ್ತಾರೆ. ಈ ಜಗಳವನ್ನು ನಿಲ್ಲಿಸುವ ಸಲುವಾಗಿ ಅಂದಿನ ಬ್ರಿಟಿಷ್ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಬಾಬ್ರಿ ಮಸೀದಿಯ ಒಳಗಿನ ಜಾಗ ಮುಸ್ಲಿಮರಿಗೆ ಹಾಗೂ ಬಾಬ್ರಿ ಮಸೀದಿಯ ಹೊರಾಂಗಣ ಜಾಗ ಹಿಂದೂಗಳಿಗೆ ಎಂದು ಆದೇಶವನ್ನು ಜಾರಿಗೊಳಿಸುತ್ತಾರೆ. ಹಿಂದೂ ಭಕ್ತರು ಆ ಜಾಗದಲ್ಲಿ ಒಂದು ಪುಟ್ಟ ರಾಮ ಮಂದಿರವನ್ನು ಕಟ್ಟಿಸಿ ಅಲ್ಲಿಯೇ ಪೂಜೆಯನ್ನು ಮಾಡಲಾರಂಭಿಸಿದ್ರು. ಆದರೆ ಹಿಂದೂಗಳು ಹಾಗೆ ಸುಮ್ಮನಿರದೆ ಬಾಬ್ರಿ ಮಸೀದಿಯನ್ನು ಕೆಡವಿ ಆ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕೆಂದು ಚಳುವಳಿಯನ್ನು ಮಾಡಲಾರಂಭಿಸುತ್ತಾರೆ. ಹಾಗೆಯೇ ಈ ವಿಷಯವನ್ನು ಕೋರ್ಟ್ ಮುಂದೆಯೂ ಇಡುತ್ತಾರೆ. ಆದರೆ ಕೋರ್ಟ್ ಕೇಳಿದ್ದು ಆ ಜಾಗ ನಿಮ್ಮದು ಎನ್ನಲು ಸಾಕ್ಷಿಯನ್ನು ತಂದುಕೊಡಿ ಎಂದು. ಆದರೆ ಹಿಂದೂಗಳಿಗೆ ಖಚಿತವಾಗಿ ಪ್ರಸ್ತುತಪಡಿಸಲು ಯಾವುದೇ ಸಾಕ್ಷಿಗಳು ಇರುವುದಿಲ್ಲ. ಹೀಗೆ ಮುಂದುವರೆದು 2002ರಲ್ಲಿ ಹೈಕೋರ್ಟ್ನಲ್ಲಿ ಹಿಂದೂಗಳು ತಮ್ಮ ವಾದವನ್ನು ಮಂಡಿಸುತ್ತಾರೆ. ಇಲ್ಲಿ ಕೇವಲ ಹಿಂದೂಗಳಲ್ಲದೆ ಮುಸ್ಲಿಂ ಹಾಗೂ ನಿರ್ಮೋಹಿಯಾಕಾರ ಅಂದರೆ ಇದೊಂದು ವರ್ಗ, ಇವರುಗಳು ತಮ್ಮ ತಮ್ಮ ವಾದಗಳನ್ನು ಮಂಡಿಸುತ್ತಾರೆ. ಹೈಕೋರ್ಟ್ನಲ್ಲಿ ಹಿಂದೂ ಹಾಗೂ ಮುಸ್ಲಿಮರು ತಮ್ಮ ವಾದವನ್ನು ಮಂಡಿಸಿದ್ದು ಸಹಜ.
ಆದರೆ ಈ ನಿರ್ಮೋಹಿ ಆಕಾರ ವರ್ಗದವರು ಯಾಕೆ ತಮ್ಮ ವಿಷಯವನ್ನು ಮಂಡಿಸಿದ್ರು ಅಂತ ನೋಡೋದಾದರೆ, ಈ ವರ್ಗದಲ್ಲಿನ ಕೆಲವರು ರಾಮ ಮಂದಿರದಲ್ಲಿ ಶ್ರೀರಾಮನ ಪೂಜೆಯನ್ನು ಮಾಡುತ್ತಿದ್ದರಂತೆ. ಹಾಗಾಗಿ ಅವರು ಮಸೀದಿಯ ಜಾಗವನ್ನು ತಮಗೂ ಹಂಚಬೇಕೆಂದು ವಾದವನ್ನು ಮಂಡಿಸ್ತಾರೆ. 2010ರಲ್ಲಿ ಅಲಹಾಬಾದ್ನ ಹೈಕೋರ್ಟ್ ಒಂದು ತೀರ್ಪನ್ನು ನೀಡುತ್ತದೆ. ಅದರಲ್ಲಿ ಆ ಜಾಗವನ್ನು 3 ವರ್ಗಗಳಿಗೂ ಸಮಾನವಾಗಿ ಹಂಚಬೇಕೆಂದು ಇತ್ತು. ಆದರೆ ಈ ತೀರ್ಪನ್ನು 3 ವರ್ಗದವರು ನಿರಾಕರಿಸ್ತಾರೆ. ನಂತರ 3 ವರ್ಗದವರು ತಮ್ಮ ಮಂಡನೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಡ್ತಾರೆ. ಸುಪ್ರೀಂ ಕೋರ್ಟ್ನವರು ಆ ಜಾಗ ಯಾರದ್ದೆಂದು ಸರಿಯಾಗಿ ಪ್ರಸ್ತುತಪಡಿಸಲು ಆರ್ಕಿಯಾಲಜಿಕಲ್ ಸರ್ವೆ ಅವರನ್ನು ನೇಮಿಸ್ತಾರೆ. ಅವರು ಬಾಬ್ರಿ ಮಸೀದಿಯ ಕೆಳಗೆ ಸಂಶೋಧನೆಯನ್ನು ನಡೆಸ್ತಾರೆ. ಸತತವಾಗಿ ಸಂಶೋಧನೆಯನ್ನು ನಡೆಸಿದ ನಂತರ ಎಷ್ಟೋ ಶತಮಾನಗಳ ಹಿಂದಿನ ರಾಮ ಮಂದಿರದ ಹಲವು ಕುರುಗಳು ಅವರಿಗೆ ದೊರಕುತ್ತದೆ. ನಂತರ ಇದೆಲ್ಲ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಇಡ್ತಾರೆ. ಸುಪ್ರೀಂ ಕೋರ್ಟ್ ಅವರು ಆ ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಿ 2019 ನವೆಂಬರ್ 9ರಂದು ಅಯೋಧ್ಯೆಯಲ್ಲಿರುವಂತಹ 2.77 ಎಕರೆಯ ಜಾಗ ಹಿಂದೂಗಳಿಗೆ ಸೇರಿದ್ದು ಹಾಗೂ ಅಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟುವುದಕ್ಕಿಂತ ಮೊದಲು ರಾಮ ಮಂದಿರ ಇತ್ತೆಂದು ತೀರ್ಪನ್ನು ನೀಡ್ತಾರೆ. ಅಷ್ಟು ವರ್ಷಗಳ ಕಾಲ ಹಿಂದೂಗಳ ಹೋರಾಟ ಹಾಗೂ ಬಲಿದಾನದಿಂದಾಗಿ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯ ರಾಮ ಮಂದಿರ ಪುನಃ ಹಿಂದೂಗಳಿಗೆ ದೊರೆಯುತ್ತದೆ. ಶತಮಾನಗಳ ಹಿಂದೆ ಹುಟ್ಟಿ ಬೆಳೆದ ಶ್ರೀರಾಮಚಂದ್ರನನ್ನು, ಆತ ನಡೆದಾಡಿದ ಜಾಗವನ್ನು ಅಯೋಧ್ಯೆಗೆ ಹೋಗಿ ನಾವೆಲ್ಲ ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.